Hey guys, welcome back to Day Trader Kannada. This is Dr. Shankar Rathod, anesthesiology resident. We'll try to scan some stocks today, but I think I already got one. Yeah, idella, don't worry. Tata Chemicals. Sorry, ಒಂದು ಕೀಪ್ಯಾಡ್ ಕನ್ನಡ ಆಗಿದೆ. ಟಾಟಾ ಕೆಮಿಕಲ್ಸ್. ಎಲ್ಲ ತೆಗಿತೀನಿ. ಓಕೆ, ನಿಮಗೆ ಇಲ್ಲೇನು ಕಾಣ್ತಿದೆ ಟ್ರೆಂಡ್ ನೋಡಿ. ಟ್ರೆಂಡ್ ವೀಕ್ಲಿ ಚಾರ್ಟ್ ಸೈಡ್ ವೇಸ್ ತೋರಿಸ್ತೀನಿ. ಕಂಪ್ಲೀಟ್ ಸೈಡ್ ವೇಸ್. ಓಕೆ, ಸೈಡ್ ವೇಸ್ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಲೋವರ್ ಟೈಮ್ ಫ್ರೇಮಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಇದನ್ನು ಏನಕ್ಕೆ ಚೂಸ್ ಮಾಡಿದ್ದೀನಿ ಅಂತ. ಇಲ್ಲೊಂದು ಟ್ರೆಂಡ್ ಲೈನ್ ಬರುತ್ತೆ, ಹೈಯರ್ ಟೈಮ್ ಫ್ರೇಮ್ ಇಲ್ಲೊಂದು ಹಾಕೋಬೋದು. ಬೇಸಿಕಲಿ ಅಪ್ ಟ್ರೆಂಡೇ, ಬಟ್ ಮೇಜರ್ಲಿ ಸೈಡ್ ವೇಸ್ ಇದೆ. ವೀಕ್ಲಿಯಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡಿಕೊಂಡ್ರೆ ಆ್ಯಂಡ್ ಮೇಜರ್ ಸಪೋರ್ಟ್ ಬಂದು ಹೇಳ್ತೀನಿ. ಓಕೆ, ದಿಸ್ ಇಸ್ ದ ಸಪೋರ್ಟ್ ಏರಿಯಾ. ಸಪೋರ್ಟ್ ಇದಕ್ಕೆ ಏನಕ್ಕೆ ಅಂತ ಕರಿತೀನಿ ಅಂದರೆ, ಇಲ್ಲಿ ಟಾಪ್ ಆಗಿತ್ತು, ದೆನ್ ಇಟ್ ಟ್ರೈ ಟು ಕ್ರಾಸ್ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಇದನ್ನು? ಆಯಿತು, ಬಿಟ್ಬಿಡಿ, ನೋಡೋಣ. ಇಲ್ಲಿ ಸಪೋರ್ಟ್ ಇದೆ, ಇಲ್ಲಿ ಸಪೋರ್ಟ್ ಇದೆ, ಇಲ್ಲಿ ಸಪೋರ್ಟ್ ತೊಗೊಂಡಿದೆ. ಸೊ ಐ ಕನ್ಸಿಡರ್ ಇಟ್ ಆಸ್ ಸಪೋರ್ಟ್ ಏರಿಯಾ. ಮೀನ್ಸ್ ಮೇಜರ್ ಡಿಮ್ಯಾಂಡ್ ಏರಿಯಾ ಅದು. ಲೈಕ್ ಮೆಜಾರಿಟಿ ಆಫ್ ದ ಪೀಪಲ್ ನಾಟ್ ವಿಲ್ಲಿಂಗ್ ಪ್ರೈಸ್ ಟು ಪುಷ್ ಬಿಲೋ ದಿಸ್ ಲೈನ್. ಓಕೆ, ಇಲ್ಲಿ ಬಂದ ತಕ್ಷಣ ದೇ ಆರ್ ಪಿಕ್ಕಿಂಗ್ ದ ಸ್ಟಾಕ್. ಇಲ್ಲಿ ಬಂದ ತಕ್ಷಣ ದೇ ಪಿಕ್ಡ್ ಅಪ್ ದ ಸ್ಟಾಕ್. ಆ್ಯಂಡ್ ನಾವು ಮೇಜರ್ಲಿ ನಾನು ಈ ಸ್ಟಾಕ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಈಗ ಹೇಳ್ತೀನಿ ನಿಮಗೆ. ಸೊ ಡೈಲಿ ಟೈಮ್ ಫ್ರೇಮ್, this is support, this will be resistance. Okay, this will be resistance, then again lower time frame ತೋರಿಸ್ತೀನಿ. this is the resistance. ಇದ್ರ ಮೇಲೆ ಸ್ಟಾಕ್ ಹೋಗಿಲ್ಲ. ಸೊ 1 hour ಇಟ್ಕೊಳ್ಳೋಣ, ಚೆನ್ನಾಗಿ ಕಾಣಿಸುತ್ತೆ. ಈ ಪ್ರೈಸ್ ಮೇಲೆ ಸ್ಟಾಕ್ ತುಂಬ ಸರಿ ಓವರ್ ಮಾಡಿದೆ ಆ್ಯಂಡ್ ದಿಸ್ ಟೈಮ್ ಇಟ್ ಹ್ಯಾಸ್ ಕ್ರಾಸ್ಡ್. ಆ್ಯಂಡ್ ಕ್ರಾಸ್ ಮಾಡಿ ಏನು ಮಾಡಿದೆ, ಇಲ್ಲಿಂದ ಮೇಲೆ ಹೋಗಿ ಆ್ಯಂಡ್ ಇಟ್ ಅಗೇನ್ ಕೇಮ್ ಬ್ಯಾಕ್ ಟು ರೀಟೆಸ್ಟ್ ದಿಸ್ ಸ್ಟಾಕ್. ರೀಟೆಸ್ಟ್ ದಿಸ್ ಏರಿಯಾ. ಏನು ಯೂಶ್ವಲಿ ಹೆಂಗಾಗುತ್ತೆ ಅಂದರೆ, ವೆನ್ ಪ್ರೈಸ್ ಹ್ಯಾಸ್ ಸಮ್ ರೆಸಿಸ್ಟೆನ್ಸ್ನು ಈ ಥರ ಮೇಲೆ ಹೋಗಿ ಹೋಗಿ ಅದನ್ನು ಎವ್ರಿ ಟೈಮ್ ಹಿಟ್ ಮಾಡುತ್ತೆ. ಆ್ಯಂಡ್ ದ ಮೋರ್ ದ ಪ್ರೈಸ್ ಹಿಟ್ ಸಮ್ ರೆಸಿಸ್ಟೆನ್ಸ್ ಆರ್ ಸಪೋರ್ಟ್, ದ ಮೋರ್ ವೀಕರ್ ಇಟ್ ಬಿಕಮ್ಸ್. ಲೈಕ್ ಕನ್ಸಿಡರ್ ಮಾಡಿ, ಎಕ್ಸಾಂಪಲ್ ತೋರಿಸ್ತೀನಿ. ನೋಡಿ, ಇದೊಂದು ಒಳ್ಳೆ ಏನು ಮಾಡೋಕ್ಕಾಗಲ್ಲ, ಪ್ರೀಮಿಯಂ ಪ್ಲಾನ್ ತೊಗೊಳಕ್ಕಾಗಲ್ಲ, ಸೊ ಹಿಂಗೆ ಬರ್ತಿರುತ್ತೆ. ಸೊ ಕನ್ಸಿಡರ್ ದಿಸ್ ಆಸ್ ಸಮ್ ರೆಸಿಸ್ಟೆನ್ಸ್ ಆರ್ ಸಪೋರ್ಟ್. ಓಕೆ, ಸಮ್ 100 rupees ಪ್ರೈಸ್. ಒಂದು ಪ್ರೈಸ್ ಕೆಳಗಿಂದ ಐ ವಿಲ್ ಮೇಕ್ ಇಟ್ ಆಸ್ ಸಪೋರ್ಟ್. ಓಕೆ, ಪ್ರೈಸ್ ಮೇಲೆಯಿಂದ ಬಂದು ಇಲ್ಲಿ ಸಪೋರ್ಟ್ ತೊಗೊಂಡು ಆ್ಯಂಡ್ ಇಟ್ ಅಗೇನ್ ವೆಂಟ್ ಬ್ಯಾಕ್. ಇಟ್ ಕೇಮ್ ಹಿಯರ್, ಅಗೇನ್ ಇಟ್ ಟುಕ್ ಸಪೋರ್ಟ್ ಆ್ಯಂಡ್ ಇಟ್ ವೆಂಟ್ ಬ್ಯಾಕ್. ಅಗೇನ್ ಇಟ್ ಕೇಮ್ ಹಿಯರ್, ಇಟ್ ಟುಕ್ ಸಪೋರ್ಟ್, ಇಟ್ ವೆಂಟ್ ಬ್ಯಾಕ್. ಸಿ ಇಟ್ ಹ್ಯಾಸ್ ಹಿಟ್ ದಿಸ್ ಏರಿಯಾ ಸಿವರಲ್ ಟೈಮ್ಸ್, ಓವರ್ 3-4 times, ಮೆಜಾರಿಟಿ ಆಫ್ ದ ಟೈಮ್ ಹಿಟ್ ಮಾಡ್ತಿದೆ ಅಂದ ಕಾರಣ. ಆ್ಯಂಡ್ ಪ್ರೈಸ್ ಯೂಶಲಿ ಹೆಂಗಿರುತ್ತೆ ಅಂದರೆ, ಬಯರ್ಸ್ ಇಲ್ಲಿ ತನಕ ಪುಷ್ ಮಾಡಿದ್ರು ಬಟ್ ಆಗಲಿಲ್ಲ. ಸೆಕೆಂಡ್ ಟೈಮ್ ಅಗೇನ್ ಬಯರ್ಸ್ ಬಂದರು, ಈ ರೆಸಿಸ್ಟೆನ್ಸ್ ತನಕ ಹೋಗೋಕ್ಕಾಗಲಿಲ್ಲ. ಈಗ ಒಂದು ಪೀಕ್ ಆಯಿತು ಅಲ್ಲ, ಅದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗುತ್ತೆ. ಸೊ ಅಗೇನ್ ಈ ರೆಸಿಸ್ಟೆನ್ಸ್ ತನಕ ಮತ್ತೆ ಪ್ರೈಸ್ ಹೋಗಲಿಲ್ಲ. ಅಗೇನ್ ಇಟ್ ಫಾಲ್ ಬ್ಯಾಕ್, ಅಗೇನ್ ಇಟ್ ಟ್ರೈಡ್, ಇಟ್ ಫಾಲ್ ಬ್ಯಾಕ್. ಸೊ ದಿಸ್ ಪೀಕ್ ಆರ್ ಬಿಕಮಿಂಗ್ ಲೋವರ್ ಆ್ಯಂಡ್ ಲೋವರ್ ಆ್ಯಂಡ್ ದಿಸ್ ಸಪೋರ್ಟ್ ಏರಿಯಾ ಈಸ್ ಗೆಟಿಂಗ್ ಟಚ್ಡ್ ಮೋರ್ ಟೈಮ್ಸ್. ಅಂದರೆ ಸೆಲ್ಲರ್ಸ್ ಆರ್ ಮೋರ್ ಪವರ್ಫುಲ್ ದೆನ್ ಬಯರ್ಸ್. ಸೊ ನೆಕ್ಸ್ಟ್ ಟೈಮ್ ಏನು ಮಾಡುತ್ತೆ, ಇಟ್ ಕಮ್ಸ್ ಬ್ಯಾಕ್, ಈ ಏರಿಯಾನ ಬ್ರೇಕ್ ಮಾಡ್ತು ವಿತ್ ಅ ಹ್ಯೂಜ್ ವಾಲ್ಯೂಮ್ ರೈಸ್ ಆಗುತ್ತೆ, ಏರಿಯಾ ಬ್ರೇಕ್ ಆಗುತ್ತೆ. ಆ್ಯಂಡ್ ಪ್ರೈಸ್ ಯೂಶಲಿ ಹೆಂಗೆ ಮಾಡುತ್ತೆ ಅಂದರೆ, ಇಟ್ ಕಮ್ಸ್ ಸ್ಟ್ರೇಟ್ ಫಾಲ್ ಬ್ಯಾಕ್ ಆಗಲ್ಲ, ಈ ಥರ ಸ್ಟ್ರೇಟ್ ಕೆಳಗಡೆ ಅಂತೂ ಹೋಗಲ್ಲ, ಈ ಥರ ಮೇಲೆ ಬಂದು ರೀಟೆಸ್ಟ್ ಮಾಡುತ್ತೆ. ನಾವು ದಿಸ್ ಝೋನ್ ವಿಲ್ ಆ್ಯಕ್ಟ್ ಆ್ಯಸ್ ರೆಸಿಸ್ಟೆನ್ಸ್. ಪ್ರಿವಿಯಸ್ಲಿ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಸಪೋರ್ಟ್. ಓಕೆ, ನಾವು ಕೆಳಗೆ ಬಂದು ನಾವು ಕೆಳಗಿಂದ ಅಪ್ರೋಚ್ ಆಗ್ತಿದೆ ಅಂದರೆ ಇಟ್ ವಿಲ್ ಆ್ಯಕ್ಟ್ ಆಸ್ ರೆಸಿಸ್ಟೆನ್ಸ್. ಕನ್ಸಿಡರ್ ಯು ಆರ್ ಆನ್ ಅ ರೂಫ್. ಓಕೆ, ರೂಫ್ನ ಪದೇ 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 ಅದ್ರ ಮೇಲೆ ನೀವು ಎಗರಾಡಿದರೆ ರೂಫ್ ವಿಲ್ ಫಾಲ್ ಬ್ಯಾಕ್. ಆ್ಯಂಡ್ ನೀವು ಕೆಳಗಿಂದ ಅಪ್ರೋಚ್ ಆದರೆ ದ ರೂಫ್ ಈಸ್ ರೆಸಿಸ್ಟೆನ್ಸ್, ಯು ಕ್ಯಾನ್ ಗೋ ಅಬೋವ್ ದ್ಯಾಟ್ ಯೂಶಲಿ ದ್ಯಾಟ್ ಈಸಿಲಿ. ಸೊ ನಾನು ಹೇಳ್ತಿರೋದೇನು ಅಂದರೆ, this support area now will become resistance and more sellers will come at this point and to push the price more lower. So ಅದೇ ಇಲ್ಲಿ ಕೂಡ ಅಪ್ಲೈ ಆಗ್ತಿರೋದು, ತೋರಿಸ್ತೀನಿ. ಓಕೆ, ಇನ್ ದ ರಿವರ್ಸ್ ವೈಸ್ ವರ್ಸ. ಸೊ ದಿಸ್ ವಾಸ್ ಆ್ಯಕ್ಟಿಂಗ್ ಆಸ್ ರೆಸಿಸ್ಟೆನ್ಸ್. ಓಕೆ, ತುಂಬ ಸತಿ ಹೋಗಿ ಹಿಟ್ ಆಗ್ತಿದೆ. ದಿಸ್ ಟೈಮ್ ಕ್ಲಿಯರ್ ಮಾಡ್ಕೋತೀನಿ. ಎಲ್ಲಿದ್ವಿ, ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಮೋರ್ ಟೈಮ್ ಇಟ್ ಹಿಟ್ಟಿಂಗ್ ಆಯಿತಾ. ದಿಸ್ ಟೈಮ್ ಇಲ್ಲಿ ಬ್ರೇಕ್ ಆಯಿತು. ಬ್ರೇಕ್ ಆಗಿ ಏನು ಮಾಡುತ್ತೆ, ಇಟ್ ವೆಂಟ್ ಅಬೋವ್ ಆ್ಯಂಡ್ ಇಟ್ ಈಸ್ ಕಮಿಂಗ್ ಸ್ಲೋಲಿ ಡೌನ್ ಟು ರೀಟೆಸ್ಟ್ ದಿಸ್ ಏರಿಯಾ ಆಸ್ ಸಪೋರ್ಟ್. ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ರೆಸಿಸ್ಟೆನ್ಸ್ ಅಲ್ವಾ. ಇವಾಗ ಪ್ರೈಸ್ ಮೇಲೆಯಿಂದ ಅಪ್ರೋಚ್ ಆಗ್ತಿದೆ.
ಸೊ ದಿಸ್ ವಿಲ್ ಆ್ಯಕ್ಟ್ ಆಸ್ ಸಪೋರ್ಟ್. ಸೊ ಮೈ ಪ್ಲಾನ್ ಈಸ್ ಟು ಬೈ ದಿಸ್ ಸ್ಟಾಕ್. ಓಕೆ, ಎಕ್ಸಾಕ್ಟ್ಲಿ ಐ ಥಿಂಕ್ ಇದೇ ಏರಿಯಾದಲ್ಲಿ ನಾನು ಬೈ ಮಾಡ್ತೇನೆ, ತೋರಿಸ್ತೇನೆ. ಸೊ ಮೈ ಪ್ಲಾನ್ ಈಸ್ ಟು ಟೇಕ್ ದಿಸ್ ಪ್ರೈಸ್ ಆ್ಯಟ್ ಮಾರ್ಕೆಟ್. ಇವಾಗ ಯಾವ ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ ಐ ವಿಲ್ ಬೈ ದ ಸ್ಟಾಕ್ ಆ್ಯಂಡ್ ವೆಯ್ಟ್ ಫಾರ್ ಟಾರ್ಗೆಟ್. ಆ್ಯಂಡ್ ನಾನು ಯೂಶಲಿ ಸ್ಟಾಪ್ ಲಾಸ್ ಏನಂತ ಹೇಳ್ತೀನಿ ನೋಡಿ. 1 hour ಟೈಮ್ ಫ್ರೇಮ್ ಇಟ್ಕೊಂಡಿನಿ, 15 hours ಇಟ್ಕೋಬೋದು ಇಂಟ್ರಾಡೇ ಮಾಡ್ತಿದ್ದೀವಿ ಅಂದರೆ. ಆ್ಯಂಡ್ ಇಲ್ಲೊಂದು ಸಪೋರ್ಟು ಇದೆ 15 hours 15 minutesಲ್ಲಿ. ದಿಸ್ ಏರಿಯಾ ಈಸ್ ಸಪೋರ್ಟ್. ಮೋಸ್ಟ್ಲಿ ನಾನು ಇಲ್ಲೇ ಬೈ ಮಾಡ್ತೀನಿ, ಈ ಏರಿಯಾನೇ ಅರೌಂಡ್ 960 to 965 ಏರಿಯಾ ಒಳಗೆ ಬೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೈ ಫಸ್ಟ್ ಟಾರ್ಗೆಟ್ ವಿಲ್ ಬಿ 980. ಓಕೆ, ಫಸ್ಟ್ ಟಾರ್ಗೆಟ್ 980. ಆ್ಯಂಡ್ ಓವರ್ ವೀಕ್ಸ್ ಆರ್ ಮಂತ್ಸ್ ದಿಸ್ ಸ್ಟಾಕ್ ಈಸ್ ಗೋಯಿಂಗ್ ಟು ಬೂಮ್ ಲೈಕ್ ಹೆಲ್. ಆಯಿತಾ, ತೋರಿಸ್ತೀನಿ ನಾನು ಯಾಕೆ ಅಂತ. ವೀಕ್ಲಿ ಟೈಮ್ ಫ್ರೇಮಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಒಂದು ನಿಮಿಷ ಬಿಡಿ, ಅವರ್ಲಿ ಅಲ್ಲೇ ಮುಗಿಸ್ಬಿಡ್ತೀನಿ. ದೆನ್ ವೀಕ್ಲಿ ಏನಕ್ಕೆ ಈ ಸ್ಟಾಕೆ ಪಿಕ್ ಮಾಡಿದ್ದೀನಿ ಅಂತಲೂ ಹೇಳ್ತೀನಿ. ಫಸ್ಟ್ ಟಾರ್ಗೆಟ್ ಈಸ್ 980 ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ಈಸ್ 1000 ಇಟ್ಕೊಳ್ಳೋಣ. ಲೈಕ್ ಇಟ್ಸ್ ಅ ಫಿಸಿಯಾಲಜಿಕಲ್ ನಂಬರ್ ಅಲ್ಲ 1000 ಅನ್ನೋದು, ಬಿಕಾಸ್ ಲಾಸ್ಟ್ ಟೈಮ್ ಕೂಡ ಅರೌಂಡ್ 1000 ಏರಿಯಾಯಿಂದನೇ ಫಾಲೋ ಆಗಿದೆ. ಸೊ ವಿ ಮೈಟ್ ಕನ್ಸಿಡರ್ ದಿಸ್ ಆ್ಯಸ್ ಅ ಗುಡ್ ಸ್ಟಾಕ್ ಟು ಬೈ. ಸೊ ಫಸ್ಟ್ ಟಾರ್ಗೆಟ್ ಈಸ್ 980, ಸೆಕೆಂಡ್ ಟಾರ್ಗೆಟ್ ಈಸ್ 1000 rupees. ಐ ಮೀನ್ 1000 ಎಷ್ಟು ಪರ್ಸೆಂಟ್ ಆಗುತ್ತೆ? ಇಫ್ ಐ ಬೈ ಎಟ್ 960, ಫಸ್ಟ್ ಟಾರ್ಗೆಟ್ 2%, ಸೆಕೆಂಡ್ ಟಾರ್ಗೆಟ್ ಅರೌಂಡ್ 5%. ಮೋರ್ ದೆನ್ ಎನಫ್ ಫಾರ್ ಮೀ. ತೋರಿಸ್ತೇನೆ, ಇದು ಇಷ್ಟೇ. ಒಂದು ಸ್ಟಾಪ್ ಲಾಸ್ ಎಲ್ಲಿ ಇಟ್ಕೋತೀರಾ ಅಂದರೆ ಹೇಳ್ತೇನೆ 15 minutes ಟೈಮ್ ಫ್ರೇಮಲ್ಲಿ. ಸೊ ಇಲ್ಲಿ ಬ್ರೇಕೌಟ್ ಆಗಿದೆ ಅಲ್ಲ, ಈ ಏರಿಯಾದು ಹಾಫ್ ಆರ್ ಬಿಲ್ ಇದೇ ಸಪೋರ್ಟ್ ಇತ್ತಲ್ಲ, ಈ ಸಪೋರ್ಟ್ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಅರೌಂಡ್ 950 ಇಟ್ಕೋಬೋದು. 950ಇಂದ 950 ಸಾಕು, 950 ಸ್ಟಾಪ್ ಲಾಸ್ ಇಟ್ಕೋಬೋದು. ಆ್ಯಂಡ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ಪ್ರಾಪರ್ ಚಾರ್ಟ್ ಹಾಕಿ ಇಟ್ಬಿಡ್ತೀನಿ, ಸೊ ದಟ್ ಐ ಕ್ಯಾನ್ ಟ್ರೇಡ್ ಇನ್ ಇಟ್ ಇನ್ ಫ್ಯೂಚರ್ ಡೇಸ್. ವೀಕ್ಲಿ ಟೈಮ್ ಫ್ರೇಮ್ ಪ್ರಾಪರಾಗಿ ಹಾಕ್ತೀನಿ ಚಾರ್ಟ್. ದಿಸ್ ಏರಿಯಾ ವಾಸ್ ಸಪೋರ್ಟ್. ಓಕೆ, 780 was support. This will be our resistance. ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಇಲ್ಲ, ಒಂದು ನಿಮಿಷ, ಇಲ್ಲಿ ನೋಡಿ, ಇಲ್ಲಿ ಸೈಡ್ ವೇಸ್ ಇದೆ ಮಾರ್ಕೆಟ್, ತೋರಿಸ್ತೀನಿ. ದಿಸ್ ಈಸ್ ಪ್ಯೂರ್ ಸೈಡ್ ವೇಸ್ ಆ್ಯಂಡ್ ಎಕ್ಸಾಕ್ಟ್ಲಿ ಅಟ್ ರೆಸಿಸ್ಟೆನ್ಸ್. ಇಲ್ಲಿ ನೋಡಿ, ಈ ಏರಿಯಾ ನೋಡಿ, ಈ ಏರಿಯಾ ನೋಡ್ಕೊತ ಬನ್ನಿ. ಸಪೋರ್ಟ್ ತುಂಬ ಸತಿ ಟಚ್ ಆಗಿದೆ, ಆಯಿತಾ. ಆ್ಯಂಡ್ ಮುಂದೆ ಹೇಳ್ತೀನಿ, ಇನ್ನೂ ತುಂಬ ಪಾಯಿಂಟ್ಸ್ ಇದೆ. ಇಲ್ಲಿಂದ ಬ್ರೇಕ್ ಡೌನ್ ಆಯಿತು, ಇಟ್ ಈಸ್ ಟಚಿಂಗ್. ಅದು ರಿವರ್ಸ್ ಆಗಬೇಕು ಅಂದಿದ್ರೆ ಇಮಿಡಿಯೇಟ್ ಪುಷ್ ಮಾಡ್ತಿದ್ರು ಸೆಲ್ಲರ್ಸ್, ಬಟ್ ದ ಪ್ರೈಸ್ ಚೂಸ್ ಟು ಕನ್ಸಾಲಿಡೇಟ್ ಹಿಯರ್. ಇಲ್ಲೇನು ಕನ್ಸಾಲಿಡೇಟ್ ಆಗ್ತಿದೆ ಅಂದರೆ ಮೋರ್ ಪ್ಲೇಯರ್ಸ್ ಆರ್ ಬೈಯಿಂಗ್ ಸ್ಟಾಕ್ಸ್ ಹಿಯರ್. ಇಲ್ಲಿ ಈ ಏರಿಯಾದಲ್ಲಿ ನಿಮಗೆ ಸ್ಟಾಕ್ ತೊಗೊಳಕ್ಕೂ ಟೈಮ್ಸ್ ಇರಲ್ಲ, ಅಷ್ಟು ಫಾಸ್ಟಾಗಿ ಮೂವ್ ಆಗುತ್ತೆ ಸ್ಟಾಕ್ ಇಲ್ಲಿ. ಸೊ ಐ ಆಮ್ ಕನ್ಸಿಡರಿಂಗ್ ದಿಸ್ ಸ್ಟಾಕ್ ಟು ಇನ್ವೆಸ್ಟ್. ಏನು ಹೇಳ್ತಿದ್ದೆ, ನೀಟಾಗಿ ಚಾರ್ಟ್ ಮಾಡ್ತೀನಿ ಅಂತಲ್ಲ, ಪದೇ ಪದೇ ಅದೇ ಕಾನ್ಸೆಪ್ಟ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸಪೋರ್ಟ್, ದಿಸ್ ಈಸ್ ಅ ಸಪೋರ್ಟ್ ಹಿಯರ್, ಬಟ್ ಇಲ್ಲಿ ಸಪೋರ್ಟ್ ಇದೆ, ಇದು ಈ ಕಡೆ ರೆಸಿಸ್ಟೆನ್ಸ್ ಆಗ್ತಿದೆ ಅಲ್ಲ, ಈ ಏರಿಯಾದಲ್ಲಿ ರೆಸಿಸ್ಟೆನ್ಸ್ ಆಗ್ತಿದೆ. ಬಿಕಾಸ್ ಪ್ರೈಸ್ ಇಸ್ ಅಪ್ರೋಚಿಂಗ್ ಫ್ರಮ್ ದ ಲೋವರ್ ಸೈಡ್, ಇಟ್ ವಿಲ್ ಬಿಕಮ್ ರೆಸಿಸ್ಟೆನ್ಸ್. ಇಲ್ಲೇನಾಗಿತ್ತು, ಐ ಮೀನ್ ಈ ಏರಿಯಾದಲ್ಲಿ ಏನಾಗಿತ್ತು, ಪ್ರೈಸ್ ಇಸ್ ಅಪ್ರೋಚಿಂಗ್ ಫ್ರಮ್ ದ ಅಬೋ, ಸೊ ದಿಸ್ ಏರಿಯಾ ಈಸ್ ಸಪೋರ್ಟ್. ಈ ಏರಿಯಾದಲ್ಲಿ ಏನಾಗ್ತಿದೆ, ಈ ಏರಿಯಾದಲ್ಲಿ ಪ್ರೈಸ್ ಇಸ್ ಅಪ್ರೋಚಿಂಗ್ ಫ್ರಮ್ ಲೋವರ್ ಸೈಡ್, ಸೊ ದಿಸ್ ಬಿಕಮ್ ರೆಸಿಸ್ಟೆನ್ಸ್. ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಸಾಕಿಷ್ಟು. ಫಸ್ಟ್ ಟಾರ್ಗೆಟ್, ಐ ಮೀನ್ ಇನ್ ದ ವೀಕ್ಲಿ ಟೈಮ್ ಫ್ರೇಮ್, ಫಸ್ಟ್ ಟಾರ್ಗೆಟ್ ಈಸ್ 1000, ಸೆಕೆಂಡ್ ಟಾರ್ಗೆಟ್ ಈಸ್ ಆಲ್ ಟೈಮ್ ಹೈ 1200. ಸೊ ಮೋಸ್ಟ್ಲಿ ನಾನು ಆಪ್ಷನ್ ಟ್ರೇಡಿಂಗೇ ಮಾಡ್ಬೋದು ಇದರಲ್ಲಿ, ಬಿಕಾಸ್ ಈ ಏರಿಯಾದಲ್ಲಿ ಹೆಂಗಂದರೆ ಇಟ್ ವಿಲ್ ಮೂವ್ ವೆರಿ ಫಾಸ್ಟ್ಲಿ. ಸೊ ಐ ವಾಂಟ್ ಟು ಕ್ಯಾಪ್ಚರ್ ದಿಸ್ ಮೊಮೆಂಟಮ್ ಅಷ್ಟೇ. ಈ ಸ್ಟಾಕ್ ಒಂದು ನೋಡ್ಕೊಳ್ಳಿ, ಟಾಟಾ ಕೆಮಿಕಲ್ಸ್, ಟ್ರೈ ಟು ಟ್ರೇಡ್. ಸೆಕೆಂಡ್ ಸ್ಟಾಕ್ ಬಂದು ಮೋಸ್ಟ್ಲಿ ಅಲ್ಲೇನು ಚಾರ್ಟ್ಸ್ ಇಲ್ಲ, ಬಟ್ ಐ ಆಮ್ ಟೆಕ್ನಿಕಲಿ ಥಿಂಕಿಂಗ್ ರಿಲಯನ್ಸ್ ಇಂಡಸ್ಟ್ರೀಸ್. ನಾನು ಅಲಾರಮ್ ಹಾಕಿಟ್ಟಿದ್ದೀನಿ, ತೆಗೆಯೋಣ. ಅಪ್ ಟ್ರೆಂಡೇ ಇಲ್ಲೇ, ಅಫ್ಕೋರ್ಸ್ ರಿಲಯನ್ಸ್. ಓಕೆ, ಆಮೇಲೆ ಮಾತಾಡೋಣ. ದಿಸ್ ದ ಮೇಜರ್ ಸಪೋರ್ಟ್ ಏರಿಯಾ. ಓಕೆ, ಟ್ರೆಂಡ್ ಲೈನ್ ಬರಲ್ಲ, ಮೇಜರ್ ಸಪೋರ್ಟ್ ಏರಿಯಾ, ಟ್ರೆಂಡ್ ಲೈನ್ ಇದು ಅಷ್ಟೇ. ಆ್ಯಂಡ್ ಲೋವರ್ ಟೈಮ್ ಫ್ರೇಮಲ್ಲಿ ಇದು ಸಪೋರ್ಟ್ ಏರಿಯಾ. ಇಲ್ಲೊಂದು ತೋರಿಸ್ತೀನಿ ನಿಮಗೆ.
4 hour ಟೈಮ್ ಫ್ರೇಮ್ ಸರಿ 1 hour ಟೈಮ್ ಫ್ರೇಮ್ ಹೋಗೋಣ. ಸೊ ದಿಸ್ ಇಸ್ ಸಪೋರ್ಟ್ ಏರಿಯಾ. ಸೊ ಈ ವೀಕ್ಲಿ ಟೈಮ್ ಫ್ರೇಮಲ್ಲಿ ಹಾಕಿದಾಗ ಸಪೋರ್ಟ್ ಏರಿಯಾ ಇಷ್ಟೇ ಕಾಣ್ತಿತ್ತು, ಅದನ್ನು ಅವರ್ಲಿ ಮಾಡ್ಕೊಂಡಾಗ ಸಪೋರ್ಟ್ ಏರಿಯಾ ಇಸ್ ವೆರಿ ವೈಡ್. ಓಕೆ, ಇಂಟ್ರಾಡೇ ಮಾಡಿದ್ದೆ. ಸಿ ದೀಸ್ ದ ತೆಗೆದುಬಿಡೋಣ. This is exactly the resistance area. Price has crossed this resistance and exactly standing at resistance. I mean resistance cross agi it is standing. So ಮಂಡೇ ಮಾರ್ಕೆಟ್ ಓಪನ್ ಆದಾಗ ನೋಡ್ತೇನೆ ಏನು ಪ್ರೈಸ್ ಆ್ಯಕ್ಷನ್ ಹೆಂಗಿರುತ್ತೆ ಅಂತ. ಮೋಸ್ಟ್ಲಿ ನನ್ನ ಟಾರ್ಗೆಟ್ ಬಂದು 1410 ಮೋಸ್ಟ್ಲಿ ನಾನು ಇಂಟ್ರಾಡೇ ಮಾಡ್ಬೋದು ಇದರಲ್ಲಿ ಕೂಡ. ಇಂಟ್ರಾಡೇಗೆ ಅಷ್ಟೇ ಚೂಸ್ ಮಾಡಿದ್ದೆ ಇದನ್ನು. ಸೊ ಐ ಜಸ್ಟ್ ವಾಂಟೆಡ್ ಟು ಟೆಲ್. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪ್ರಕಾರ ಇಟ್ ಈಸ್ ವೆರಿ ಗುಡ್ ಪ್ರೈಸ್ ಟು ಬೈ. ರಿಲಯನ್ಸ್ ಈಸ್ ವೆರಿ ಗುಡ್. ಇಲ್ಲಿ ನೋಡಿ ನೀವು ಎಕ್ಸಾಕ್ಟ್ಲಿ ದಿಸ್ ಈಸ್ ಸಪೋರ್ಟ್. ಇಲ್ಲಿ ಸಪೋರ್ಟ್, ಈ ಏರಿಯಾ ಇಲ್ಲಿ ಸಪೋರ್ಟು, ಅದನ್ನೇ ಎಕ್ಸ್ಟೆಂಡ್ ಮಾಡಿದರೆ ಈ ಏರಿಯಾ ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಮಾಡ್ತಾಯಿದೆ. ಸೊ ಐ ಥಿಂಕ್ ಐ ಮೈಟ್ ಬಿ ರಾಂಗ್ ಆಲ್ಸೋ, ಬಟ್ ನಾನು ಈ ಸ್ಟಾಕ್ನ ತೊಗೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕೂಡ ಒಂದು ಟ್ರೆಂಡ್ ಲೈನ್ ಬರುತ್ತೆ. ಸಿಂಪಲ್, ಇಲ್ಲಿಂದ ಕ್ರಾಸ್ ಆಗಬೇಕು. 1430 ವಿಲ್ ಬಿ ಮೈ ಟಾರ್ಗೆಟ್ ಆಲ್ಸೋ ಫಾರ್ ದ ಲಾಂಗ್ ಟರ್ಮ್. ಕ್ರಾಸ್ ಆಗಿ ಮೋಸ್ಟ್ಲಿ ರೀಟೆಸ್ಟ್ ಆಗಿ ಆ್ಯಂಡ್ ಇಟ್ ವಿಲ್ ಮೋಸ್ಟ್ಲಿ ಗೋ. ಸೊ ವೆಯ್ಟ್ ಮಾಡಬೇಕು. ರಿಲಯನ್ಸ್ ಕೂಡ ಚೆನ್ನಾಗಿದೆ. ಸೊ ಟಾಟಾ ಕೆಮಿಕಲ್ಸ್ ಆ್ಯಂಡ್ ರಿಲಯನ್ಸ್ ಮೇಲೆ ನೋಡಿ. ವೋಲ್ಟಾಸ್ ನೋಡ್ತಿದ್ದೆ, ಇದು ಕೂಡ ಚೆನ್ನಾಗಿದೆ, ಬಟ್ ಅಷ್ಟು ಸರಿ ಇಲ್ಲ. ಬೇಡ ಬಿಡಿ, ಐ ಥಿಂಕ್ ಈ ಸ್ಟಾಕ್ ಎರಡು ನೋಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೀನಿ, ನೋಡೋಣ. ಜಸ್ಟ್ ಆಸ್ ಎ ಹಾಬಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.